ಹಬ್ಬ ಇನ್ನೇನು ಬಂದೇ ಬಿಡ್ತು. ಬೇಸಿಗೆನೂ ಈ ಸಲ ಬೇಗ ಬಂದುಬಿಟ್ಟಿದೆ. ದೇಹಕ್ಕೆ ತಂಪಾಗಿ ಬಾಯಿಗೆ ರುಚಿಯಾಗಿ ಬಹಳ ಸುಲಭವಾಗಿ ಮೊಸರು ಅವಲಕ್ಕಿ ಮಾಡೋಣ ಬನ್ನಿ ಇವತ್ತು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಕಪ್ಪು ಮೀಡಿಯಮ್ ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ತೊಗೊಂಡು ಅದು ಮುಚ್ಚುವಷ್ಟು ನೀರನ್ನು ಹಾಕಿ ಒಂದು 10 ಸೆಕೆಂಡ್ ಬಿಟ್ಟರೆ ಸಾಕು, ಮೆತ್ತಗೆ ನೆಂದು ಬಿಡುತ್ತೆ. ಆಮೇಲೆ ನೀರನ್ನು ಸಂಪೂರ್ಣ ಬಗ್ಸಿ ತೆಗಿಬೇಕು. ಇದಕ್ಕೆ ಮೀಡಿಯಮ್ ಅವಲಕ್ಕಿ ಬಳಸಿದ್ರೆ ಚೆನ್ನಾಗಾಗುತ್ತೆ. ನಿಮಗೆ ಸಿಗಲಿಲ್ಲ ಅಂದರೆ ಗಟ್ಟಿ ಅವಲಕ್ಕಿನ ಒಂದು 10 ನಿಮಿಷ ನೆನೆಸಿ ತಗೊಳ್ಳಿ. ಆಮೇಲೆ ಒಂದು ಬಾಣಲೆನಲ್ಲಿ 1 ದೊಡ್ಡ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಸಾಸಿವೆ, ಉದ್ದಿನಬೇಳೆ ಹಾಗೂ ಗೋಡಂಬಿಯನ್ನು ಹಾಕಿ ಒಗ್ಗರಣೆನ ಮಾಡಿಕೊಳ್ಬೇಕು. ಸಾಸಿವೆ ಸಿಡಿದ ಮೇಲೆ ಗೋಡಂಬಿ ಹಾಕಿದ್ರೆ ಸಾಕು. ಆನಂತರ ಗೋಡಂಬಿಯನ್ನು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಹುರಿದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ, ಹಸಿಮೆಣಸಿನಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕ ಹಾಗೆ, ಸ್ವಲ್ಪ ಕರಿಬೇವು ಹಾಗೂ ಒಂದು ದೊಡ್ಡ ಚಿಟಿಕೆ ಇಂಗನ್ನು ಹಾಕಿ ಚೆನ್ನಾಗಿ ಒಂದು ಸುತ್ತು ಹೀಗೆ ಹುರಿಬೇಕು. ಇಷ್ಟಾದಮೇಲೆ ಈ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪನ ನಾವು ಎತ್ತಿಟ್ಕೊಳ್ಳೋಣ. ಮೊಸರನ್ನಕ್ಕೆ ಮೇಲಿಂದ ಒಗ್ಗರಣೆನ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಆನಂತರ ಉಳಿದಿರುವಂತಹ ಒಗ್ಗರಣೆಗೆ ನಾವು ತೊಳೆದಿಟ್ಕೊಂಡಿದ್ವಲ್ಲ ಅವಲಕ್ಕಿ, ಅದನ್ನು ಹಾಕಿ ಈ ಟೈಮಲ್ಲಿ ಸ್ಟವನ್ನು ಆಫ್ ಮಾಡಿ ಒಂದು ಸುತ್ತು ಚೆನ್ನಾಗಿ ಮಗ್ಚಬೇಕು. ಮೀಡಿಯಮ್ ಅವಲಕ್ಕಿ ಆಗಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನೂ ಇಲ್ಲ. ಬಿಸಿ ಬಾಣಲೆಗೆ ಹಾಕಿ ಮಗ್ಚಿದ್ರೆ ಸಾಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಸಕ್ಕರೆ ಹಾಗೂ ಸ್ವಲ್ಪ ಹಸಿ ತೆಂಗಿನ ತುರಿಯನ್ನು ಹಾಕಬೇಕು. ಮೊಸರು ಅವಲಕ್ಕಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೇ ರುಚಿ ಚೆನ್ನಾಗಿ ಬರುತ್ತೆ. ಹಾಗೆ ಈ ಹಸಿ ತೆಂಗಿನ ತುರಿಯನ್ನು ಹಾಕಿದ್ರೆ ಅಸಿಡಿಟಿ ಸಮಸ್ಯೆ ಎಲ್ಲ ಆಗೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ಅಥವಾ ಬೆಚ್ಚಗೆ ಆದಮೇಲೆ 1 ಕಪ್ ಅವಲಕ್ಕಿ ತೊಗೊಂಡಿದ್ವಲ್ಲ, 1 ಕಪ್ಪು ಮೊಸರನ್ನು ಹಾಕಿ ಹೀಗೆ ಚೆನ್ನಾಗಿ ಮಗ್ಚಬೇಕು. ಮೊಸರು ಹುಳಿ ಇರೋದು ಬೇಡ, ಹದವಾಗಿ ಆಗಿದ್ದರೆ ಸಾಕು ಮೊಸರು. ಆನಂತರ ಅದಕ್ಕೆ ಒಂದು 1/4 ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಮೊಸರೇನಾದರೂ ಹುಳಿ ಇದ್ದರೆ ಮೊಸರಿನಂಶ ಕಡಿಮೆ ಮಾಡಿ ಹಾಲಿನಂಶ ಜಾಸ್ತಿ ಮಾಡಿ, ಅಥವಾ ಹಾಲು ಮೊಸರು ಇಷ್ಟೊಂದು ತಿನ್ನೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಮೊಸರಿನಂಶನ ಕಡಿಮೆ ಮಾಡ್ಬೋದು. ಕೊನೆಯಲ್ಲಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಆ ಒಗ್ಗರಣೆಯನ್ನು ಹಾಕಿದ್ರೆ ರುಚಿಕರವಾದ ಮೊಸರು ಅವಲಕ್ಕಿ ತಯಾರಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇದು ದೇಹಕ್ಕೆ ತುಂಬ ತಂಪು. ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.